Hi friends, welcome to our channel. It's me Anita Lakshmi Acharya. Today we are discussing about current affairs MCQ analysis 2024. 2024ರ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗೆ ಸಂಬಂಧಿಸಿದ MCQs ಅನ್ನು ನಾವು ಇವತ್ತು ಅನಲೈಸ್ ಮಾಡೋಣ. ದಿಸ್ ಇಸ್ ಅವರ್ ಪಾರ್ಟ್ ಫಸ್ಟ್ ಕ್ವಶನ್ ಅನ್ನು ನೋಡೋದಾದ್ರೆ ದಿಸ್ ಇಸ್ ಎನ್ವಿರಾನ್ಮೆಂಟಲ್ ಬೇಸ್ಡ್ ಕ್ವಶನ್ ಅನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಅದರಲ್ಲಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು in the 2024 environmental performance index which position did India secure among 180 countries 2024ರ ಪರಿಸರ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ which position did India ಭಾರತದ ಸ್ಥಾನ secure among the 180 ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ ಏನು ಅನ್ನೋದು ಈ ಪ್ರಶ್ನೆ. ಆಪ್ಷನ್ 176, 172 ಸೆಕೆಂಡ್, 177th, 180th ರ್ಯಾಂಕಿಂಗ್ ಅನ್ನ ಯಾವ್ದು ಪಡ್ಕೊಂಡಿದೆ ಅನ್ನೋದು ಆಪ್ಷನ್ ಅಲ್ಲಿ ಇದೆ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು 176. 2024ರ ಪರಿಸರ ಕಾರ್ಯಕ್ಷಮತೆಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 176 ಅನ್ನೋದನ್ನ ನಾವು ಈ ಮೂಲಕ ನೋಡಬಹುದಾಗಿದೆ. ಹಾಗಾದ್ರೆ ಇದು ಸೊಲ್ಯೂಷನ್ ಅನ್ನು ನಾವು ನೋಡೋದಾದ್ರೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಇಂಡಿಯಾ ಸೆಕ್ಯೂರ್ಡ್ 176th position among 180 countries in the 2024 environmental performance index ಪರಿಸರ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 176. The ranking reflect the challenges such as high emission, poor air quality and biodiversity habitat concern. ಈ ಒಂದು ಶ್ರೇಯಾಂಕವನ್ನ ಅಥವಾ ಈ ಪೊಸಿಷನ್ ಅನ್ನ ಹೆಚ್ಚು ಹೊರಸೂಸುವಿಕೆ ಮತ್ತು ಕಳಪೆ ಗಾಳಿಯ ಗುಣಮಟ್ಟವನ್ನ ಅಥವಾ ಆ ಒಂದು ಕಲುಷಿತ ಗಾಳಿಯನ್ನು ಹೊರಬಿಡೋದ್ರಿಂದ ಮತ್ತು ಜೀವ ವೈವಿಧ್ಯತೆಯ ಆವಾಸ ಸ್ಥಾನವನ್ನ ಹೆಚ್ಚಾಗಿ ಕನ್ಸರ್ನ್ ಅಥವಾ ಕಾಳಜಿಯಂತಹ ಸವಾಲುಗಳನ್ನ ಇದು ತಿಳಿಸ್ಕೊಡ್ತಾ ಇದೆ. ಇಂಡಿಯಾ ಹೆವಿ ರಿಲಯನ್ಸಸ್ ಆನ್ ಕೋಲ್ ಸಿಗ್ನಿಫಿಕೆಂಟ್ಲಿ ಇಂಪ್ಯಾಕ್ಟ್ ಇಟ್ಸ್ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್. ಕಲ್ಲಿದ್ದಲಿನ ಮೇಲೆ ಭಾರಿ ಅವಲಂಬನೆಯನ್ನು ಭಾರತ ಅವಲಂಬಿಸಿದೆ. ಹಾಗಾಗಿ ಇದು ಪರಿಸರದ ಕಾರ್ಯಕ್ಷಮತೆಯ ಮೇಲೆ ಇದು ಹೆಚ್ಚಿನ ಪರಿಣಾಮವನ್ನು ಬೀರ್ತಾ ಇದೆ. ಇಟ್ಸ್ ಲೀಡಿಂಗ್ ಟು ಪೂರ್ ಏರ್ ಕ್ವಾಲಿಟಿ ಅಂಡ್ ಹೈ ಪ್ರೊಜೆಕ್ಟೆಡ್ ಎಮಿಷನ್ ಅಂಡ್ ವಿಚ್ ಕಾಂಟ್ರಿಬ್ಯೂಟೆಡ್ ಟು ಹೆಡ್ಸ್ ಲೋ ರ್ಯಾಂಕಿಂಗ್ ಇನ್ ದ ಇಂಡೆಕ್ಸ್. ಹಾಗಾಗಿನೇ ಈ ಒಂದು ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯೇ ಪರಿಸರದ ಮೇಲೆ ಪರಿಣಾಮ ಬೀರೋದ್ರ ಜೊತೆಗೆ ಈ ಒಂದು ಕಲುಷಿತ ಗಾಳಿಯ ಒಂದು ಗುಣಮಟ್ಟ ಹೆಚ್ಚಾಗ್ತಾ ಇದೆ ಮತ್ತು ಅದರ ಹೊರಸೂಸುವಿಕೆಗೆ ಹೆಚ್ಚು ಕಾರಣ ಆಗ್ತಾ ಇದೆ ಅನ್ನೋದನ್ನು ನಾವು ತಿಳಿಬಹುದಾಗಿದೆ. ಹಾಗಾಗಿನೇ ಈ ಲೋ ರ್ಯಾಂಕಿಂಗ್ 176ನೇ ರ್ಯಾಂಕಿಂಗಿಗೆ ಇದು ಕಾರಣ ಆಗಿದೆ. ಸೊ ಹೈಲೈಟಿಂಗ್ ದ ಏರಿಯಾಸ್ ನೀಡ್ ಟು ಅರ್ಜೆಂಟ್ ಅಟೆನ್ಷನ್ ಫಾರ್ ಎನ್ವಿರಾನ್ಮೆಂಟಲ್ ಇಂಪ್ರೂವ್ಮೆಂಟ್. ಹಾಗಾಗಿ ತುರ್ತಾಗಿ ಅಗತ್ಯವಿರುವ ಪ್ರದೇಶಗಳನ್ನ ಅವುಗಳ ಪರಿಸರವನ್ನ ಸುಧಾರಣೆ ಮಾಡಬೇಕಾದ ಅಗತ್ಯತೆ ಮುಖ್ಯವಾಗಿದೆ ಅನ್ನೋದು ಇದರಿಂದ ನಾವು ತಿಳಿಬಹುದಾಗಿದೆ. ಸೊ ಇನ್ ದ 2024 ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನ ಪೊಸಿಷನ್ ಅಲ್ಲಿ ಪರಿಸರ ಕಾರ್ಯಕ್ಷಮತೆಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 176. ಪ್ರಶ್ನೆ ಕೇಳಬಹುದು. ಹಾಗಾಗಿ ಈ ಪ್ರಶ್ನೆನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಆನ್ಸರ್ ನಿಮಗೆ ಗೊತ್ತಿರಲಿ 176. ಓಕೆ, ಹಾಗೆ ಸೆಕೆಂಡ್ ಕ್ವಶನ್. ಎಸ್, what method will National Highway NHAI National Highway Authority of India use to increasing the green cover along National Highway? ಸೊ ವಿಚ್ ಮೆಥಡ್, ಯಾವ ವಿಧಾನವನ್ನ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಯೂಸ್ ಟು ಇನ್ಕ್ರೀಸಿಂಗ್ ದ ಗ್ರೀನ್ ಕವರ್ ಅಂದ್ರೆ ಹಸಿರು ಹೊದಿಕೆಯನ್ನ ಹೆಚ್ಚಿಸಲು ಎಲ್ಲಿ ನ್ಯಾಷನಲ್ ಅಲಾಂಗ್ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೆಚ್ಚಿಸಲು ಯಾವ ವಿಧಾನವನ್ನ ಬಳಸ್ತಾ ಇದೆ? ಯಾವ ವಿಧಾನ? ಮಿಯಾವಾಕಿ ಪ್ಲಾಂಟೇಶನ್, ಹೈಡ್ರೋಪೋನಿಕ್ ಪ್ಲಾಂಟೇಶನ್, ವರ್ಟಿಕಲ್ ಗಾರ್ಡನಿಂಗ್ ಅಂಡ್ ನೇಟಿವ್ ಫಾರೆಸ್ಟೇಷನ್ ಟೆಕ್ನಿಕ್. ಯಾವ ವಿಧಾನವನ್ನ ಬಳಸಿ ಈ ಒಂದು ಹಸಿರು ಹೊದಿಕೆಯ ಒಂದು ಪ್ರಮಾಣವನ್ನ ಹೆಚ್ಚಿಸ್ತಾ ಇದೆ ಅನ್ನೋದು ಪ್ರಶ್ನೆ. ಸೊ ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಬಂದ್ಬಿಟ್ಟು ಆಪ್ಷನ್ ಎ, ಮಿಯಾವಾಕಿ ಪ್ಲಾಂಟೇಶನ್. ಆಪ್ಷನ್ ಎ ಏನಿದು? ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಪ್ಲಾನ್ ಟು ಎನ್ಹಾನ್ಸಿಂಗ್ ದ ಗ್ರೀನ್ ಕವರ್ ಅಲಾಂಗ್ ನ್ಯಾಷನಲ್ ಹೈವೇ ಬೈ ಇಂಪ್ಲಿಮೆಂಟಿಂಗ್ ದ ಮಿಯಾವಾಕಿ ಪ್ಲಾಂಟೇಶನ್. ಮಿಯಾವಾಕಿ ಪ್ಲಾಂಟೇಶನ್ ಅನ್ನು ಅನುಷ್ಠಾನಗೊಳಿಸುವ ಮೂಲಕ, ಅದನ್ನು ಜಾರಿಗೆ ತರುವ ಮೂಲಕ ರಾಷ್ಟ್ರೀಯ ಹೆದ್ದಾರಿಗಳ ಉದ್ದಕ್ಕೂ ಹಸಿರು ಹೊದಿಕೆಯನ್ನ
ಅಂದರೆ ಹಸಿರಿನ ಪ್ರಮಾಣವನ್ನು ಹೆಚ್ಚಿಸಲು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಸೊ ದಿಸ್ ಮೆಥಡ್ ಇಸ್ ನೌನ್ ಫಾರ್ ಇಟ್ಸ್ ರ್ಯಾಪಿಡ್ ಗ್ರೌತ್ ಅಂಡ್ ಬಯೋಡೈವರ್ಸಿಟಿ ಬೆನಿಫಿಟ್. ಇದು ತ್ವರಿತ ಬೆಳವಣಿಗೆ ಮತ್ತು ಜೀವ ವೈವಿಧ್ಯತೆಯ ಪ್ರಯೋಜನಗಳಿಗೆ ಹೆಚ್ಚು ಉಪಯೋಗಕಾರಿ ಮತ್ತು ಹೆಚ್ಚು ಹೆಸರುವಾಸಿಯಾಗಿದೆ ಅಂತಲೂ ಕೂಡ ನೋಡ್ಬೋದು. ದಿಸ್ ಜಪಾನೀಸ್ ಅಫಾರೆಸ್ಟೇಷನ್ ಟೆಕ್ನಿಕ್ focus on creating dense and native forest using indigenous plant species. ಇದು ಜಪಾನಿನ ಅರಣ್ಯೀಕರಣ ತಂತ್ರಜ್ಞಾನ. ಈ ತಂತ್ರವನ್ನು ಬಳಸಿ ಸ್ಥಳೀಯ ಸಸ್ಯ ಪ್ರಭೇದಗಳನ್ನು, ಇಂಡಿಜಿನಿಯಸ್ ಪ್ಲಾಂಟ್ ಸ್ಪೀಸೀಸ್, ಸ್ಥಳೀಯ ಸಸ್ಯ ಪ್ರಭೇದಗಳನ್ನು ಬಳಸಿಕೊಂಡು ಡೆನ್ಸ್ ಅಂಡ್ ಅಂದರೆ ಆ ದಟ್ಟವಾದಂಥ ಮತ್ತು ಸ್ಥಳೀಯ ಕಾಡುಗಳನ್ನು ಒಂದು ಹೆಚ್ಚಿಸುವುದರ ಮೇಲೆ ಇದು ಕೇಂದ್ರೀಕರಿಸ್ತದೆ. ಈ ಜಪಾನೀಸ್ ಟೆಕ್ನಿಕ್ ದಟ್ ಈಸ್ ಮಿಯಾವಾಕಿ ಪ್ಲಾಂಟೇಶನ್. ಇದು ವೆಲ್ ಸೂಟೆಡ್ ಟು ಲೋಕಲ್ ಕ್ಲೈಮೇಟ್ ಅಂಡ್ ಸಾಯಿಲ್ ಕಂಡೀಷನ್. ಇದು ಸ್ಥಳೀಯ ಹವಾಮಾನ ಮತ್ತು ಮಣ್ಣಿನ ಪರಿಸ್ಥಿತಿಗಳಿಗೆ ಉತ್ತಮವಾಗಿ ಈ ಮಿಯಾವಾಕಿ ಪ್ಲಾಂಟೇಶನ್ ಹೊಂದಿಕೊಳ್ತಾ ಇದೆ. ಜೊತೆಗೆ ದ ಮಿಯಾವಾಕಿ ಪ್ಲಾಂಟೇಶನ್ ಮೆಥಡ್ ನಾಟ್ ಓನ್ಲಿ accelerating forest growth but also to help the groundwater recharge. ಇದು ಈ ಮಿಯಾವಾಕಿ ಪ್ಲಾಂಟೇಶನ್ ಕೇವಲ ಅರಣ್ಯವನ್ನು ವೇಗವಾಗಿ ಬೆಳೆಸುವುದ್ರ ಮಾತ್ರ ಅಲ್ಲ, ಇಟ್ ರೀಚಾರ್ಜ್ ಅಂದರೆ ಗ್ರೌಂಡ್ ವಾಟರ್, ಅಂತರ್ಜಲದ ಮರುಪೂರಣದಲ್ಲಿಯೂ ಕೂಡ ಇದು ಸಹಾಯವನ್ನು ಮಾಡ್ತಾ ಇದೆ. ಆಕ್ಟ್ ಆಸ್ ಎ ಬ್ಯಾರಿಯರ್ ಅಗೇನೆಸ್ಟ್ ಸೌಂಡ್ ಅಂಡ್ ಡಸ್ಟ್ ಅಂಡ್ ಪ್ರಮೋಟ್ ಎಕಲಾಜಿಕಲ್ ರಿಸ್ಟೋರೇಷನ್ ಎಫೆಕ್ಟಿವ್ಲಿ. ಇದು ಜೊತೆಗೆ ಧ್ವನಿ ಮತ್ತು ಧೂಳಿನ ವಿರುದ್ಧದ ಧ್ವನಿ ಹೆಚ್ಚಿನದಾಗಿ ರೋಡ್ ಸೈಡ್ಗಳಲ್ಲಿ ಹೆಚ್ಚು ಧ್ವನಿ ಆಗ್ತಾ ಇದೆ, ಸೌಂಡ್ಗಳನ್ನು ಮಾಡ್ತಾ ಇರ್ತಾರೆ ಮತ್ತು ಹೆಚ್ಚು ಡಸ್ಟ್ ಹಾಕ್ತಾ ಇರ್ತದೆ. ಅವುಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ತಡೆಗೋಡೆಯಾಗಿ ಈ ಒಂದು ಟೆಕ್ನಿಕ್ ಯೂಸ್ ಆಗ್ತಾ ಇದೆ. ಸೊ ಅದರ ಜೊತೆಗೆ ಪರಿಸರ ಪುನಃಸ್ಥಾಪನೆಯನ್ನ ಕೂಡ ಪರಿಣಾಮಕಾರಿಯಾಗಿ ಹೆಚ್ಚಿಸಲು ಈ ಮಿಯಾವಾಕಿ ಪ್ಲಾಂಟೇಶನ್ ಟೆಕ್ನಿಕ್ ಅಥವಾ ಮೆಥಡ್ ಯೂಸ್ ಆಗ್ತಾ ಇದೆ. ಹಾಗಾಗಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮಿಯಾವಾಕಿ ಪ್ಲಾಂಟೇಶನ್ ನ ಬೆಳೆಸುವುದರ ಮೂಲಕ ಗ್ರೀನ್ ಕವರ್ ಇನ್ಕ್ರೀಸಿಂಗ್ ದ ಗ್ರೀನ್ ಕವರ್ ಮಾಡ್ತಾ ಇದೆ ಅಲಾಂಗ್ ವಿತ್ ನ್ಯಾಷನಲ್ ಹೈವೇ ಒಂದು ಹೈವೇಯಲ್ಲಿ. ಇದು ಸೆಕೆಂಡ್ ಕ್ವಶನ್. ನೆಕ್ಸ್ಟ್ ನೋಡೋದಾದ್ರೆ yes, third question, what will be emphasized at the annual climate conference to be held in November? ಪ್ರಶ್ನೆ ಏನಪ್ಪಾ ಅಂದ್ರೆ, ನವೆಂಬರ್ನಲ್ಲಿ ವಾರ್ಷಿಕವಾಗಿ ನಡೆಯುವಂತಹ ಒಂದು ಕ್ಲೈಮೇಟ್ ಕಾನ್ಫರೆನ್ಸ್ ಹವಾಮಾನ ಸಮ್ಮೇಳನದಲ್ಲಿ ಯಾವ ವಿಚಾರವನ್ನ ಒತ್ತಿ ಹೇಳಲಾಗ್ತಾ ಇದೆ ಅಂದ್ರೆ ಹೆಚ್ಚು ಪ್ರಾಮುಖ್ಯತೆಯನ್ನು ಎಂಫಸೈಸ್ ತಿಳಿಸ್ತಾ ಇದೆ. ಕ್ಲೈಮೇಟ್ ಆಕ್ಷನ್ ವಿಚಾರನೋ ಅಥವಾ ಪೀಸ್ ಅಂಡ್ ಟ್ರೂಸ್ ಬಗ್ಗೆ ವಿಚಾರನೋ, ರಿನ್ಯೂವಬಲ್ ಎನರ್ಜಿನೋ, ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಯಾವ ವಿಚಾರದ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಆನ್ಯುಯಲ್ ಕ್ಲೈಮೇಟ್ ಕಾನ್ಫರೆನ್ಸ್ ನಲ್ಲಿ ತಿಳಿಯಲಾಗ್ತಾ ಇದೆ ಬರೋ ನವೆಂಬರ್ ತಿಂಗಳಲ್ಲಿ. ಸೊ ದ ಆಪ್ಷನ್ ಈಸ್ ಬಿ, ಪೀಸ್ ಅಂಡ್ ಟ್ರೂಸ್. ಆಪ್ಷನ್ ಪೀಸ್ ಅಂಡ್ ಕ್ರಾಂತಿ ಮತ್ತು ಟ್ರೂಸ್ ಬಗ್ಗೆ ವಿಚಾರವನ್ನ ತಿಳಿಸ್ತಾ ಇದೆ. ಏನಿದು ಕದನ? ನವೆಂಬರ್ನಲ್ಲಿ ನಿಗದಿಪಡಿಸಲಾದಂತಹ ವಾರ್ಷಿಕ ದ ಆನ್ಯುಯಲ್ ಕ್ಲೈಮೇಟ್ ಕಾನ್ಫರೆನ್ಸ್ ಶೆಡ್ಯೂಲ್ಡ್ ಫಾರ್ ನವೆಂಬರ್ ವಿಲ್ ಲೇ ಪರ್ಟಿಕ್ಯುಲರ್ ಸ್ಟ್ರೆಸ್ ಆನ್ ಪೀಸ್ ಅಂಡ್ ಟ್ರೂಸ್. ಶಾಂತಿ ಮತ್ತು ಕದನಕ್ಕೆ ಸಂಬಂಧಿಸಿದಂತೆ ಅವುಗಳ ಮೇಲೆ ಎಲ್ಲ ರಾಷ್ಟ್ರಗಳು, ಎಲ್ಲ ಏನು ಕಾನ್ಫರೆನ್ಸ್ ಅಲ್ಲಿ ಸೇರ್ತಾ ಇದೆಯಲ್ಲ ಎಲ್ಲ ರಾಷ್ಟ್ರಗಳು ಅವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಟು ಎನಾಬಲ್ ದ ಕಂಟ್ರೀಸ್ ಟು ಫೋಕಸ್ ಆನ್ ಕ್ಲೈಮೇಟ್ ಸೊಲ್ಯೂಷನ್ ಆನ್ ಗೋಯಿಂಗ್ ದ ಕಾನ್ಫ್ಲಿಕ್ಟ್ಸ್. ಈ ಪ್ರಸ್ತುತವಾಗಿ ಏನ್ ನಡೀತಾ ಇದೆಯಲ್ಲ ಘರ್ಷಣೆಗಳು ಮತ್ತು ಹವಾಮಾನದ ಮೇಲೆ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಎಲ್ಲಾ ದೇಶಗಳನ್ನ ಕೇಂದ್ರೀಕರಿಸುವ ಸಲುವಾಗಿ ಪೀಸ್ ಅಂಡ್ ಟ್ರೂಸ್ ನ ಬಗ್ಗೆ ಈ ಗಮನ ಹರಿಸಬೇಕಂತ ಹೇಳಿ ಈ ಆನ್ಯುಯಲ್ ಕ್ಲೈಮೇಟ್ ಕಾನ್ಫರೆನ್ಸ್ ಒತ್ತಿ ಹೇಳ್ತಾ ಇದೆ. ಯಾಕಿದು ಏನಕ್ಕೆ ಮುಖ್ಯವಾಗಿ? ದಿಸ್ ಎಂಫಸಿಸ್ ಏಮ್ ಟು ಕ್ರಿಯೇಟ್ ಎ ಕಂಡಸಿವ್ ಎನ್ವಿರಾನ್ಮೆಂಟ್ ಫಾರ್ ಡಿಸ್ಕಷನ್ ಅಂಡ್ ಆಕ್ಷನ್ಸ್ ಆನ್ ಅಡ್ರೆಸಿಂಗ್ ಕ್ಲೈಮೇಟ್ change issue during the conference, which will convene in Baku, Azerbaijan, hosting 2024 UN Climate Change Conference, that is UNFCCC COP29.
2024ರಲ್ಲಿ UN ಹವಾಮಾನ ಬದಲಾವಣೆಯ ಸಮ್ಮೇಳನದಲ್ಲಿ ಅಥವಾ UN ಕ್ಲೈಮೇಟ್ ಕಾನ್ಫರೆನ್ಸ್ ಆನ್ ಕ್ಲೈಮೇಟ್ ಕಾನ್ಫರೆನ್ಸ್ ಅಲ್ಲಿ ಅಜರ್ಬೈಜಾನ್ ಬಾಕುವಿನ ಸಮಾವೇಶದಲ್ಲಿಯೂ ಕೂಡ ಈ ಹವಾಮಾನ ಬದಲಾವಣೆಯ ಸಮಸ್ಯೆಗಳನ್ನು ಪರಿಹರಿಸಲು ಅದಕ್ಕೆ ಸಂಬಂಧಿಸಿದ ಡಿಸ್ಕಷನ್ ಚರ್ಚೆಗಳನ್ನು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಅನುಕೂಲಕರವಾದ ವಾತಾವರಣವನ್ನು ಹೇಗೆ ಸೃಷ್ಟಿಸಬೇಕು ಅಂತ ಹೇಳಿ ಆ ಪ್ರಮುಖ ವಿಚಾರಗಳನ್ನು ಕೂಡ ಒತ್ತಿ ಹೇಳಲಾಗಿತ್ತು. ಹಾಗಾಗಿ 2000 ಈ ಒಂದು ವಾರ್ಷಿಕ ಹವಾಮಾನ ಸಮ್ಮೇಳನದಲ್ಲಿ ಪೀಸ್ ಅಂಡ್ ಟ್ರೂಸ್ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ, ಅದರ ಬಗ್ಗೆ ಒತ್ತಿ ಹೇಳಲಾಗಿದೆ ಎನ್ನುವುದು ಈ ಪ್ರಶ್ನೆಯ ಪ್ರಮುಖ ಒಂದು ಉದ್ದೇಶ ಆಗಿದೆ. ನೆಕ್ಸ್ಟ್ 4th ಕ್ವಶನ್. In which country was the world first 100% biodegradable pen launched? ನಿಮಗೆ ಗೊತ್ತಾಗ್ತಿರ್ಬೇಕು, ಇದು ವೆರಿ ಈಸಿಯೆಸ್ಟ್ ಪ್ರಶ್ನೆ, ಕೇಳೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಫಸ್ಟ್ ಅಂತ ಕೇಳಿದಾಗ ಕೇಳೋ ಚಾನ್ಸಸ್ ಇರುತ್ತೆ. ಇನ್ ವಿಚ್ ಕಂಟ್ರಿ, ಯಾವ ದೇಶ ವಾಸ್ ದಿ ವರ್ಲ್ಡ್ ಫಸ್ಟ್ 100% ಪ್ರಪಂಚದ ಅಥವಾ ಜಗತ್ತಿನ ಮೊದಲ 100%, 100% ಅಷ್ಟು ಬಯೋಡಿಗ್ರೇಡಬಲ್ ಪೆನ್ ಲಾಂಚ್ಡ್, ಜೈವಿಕ ವಿಘಟನೆಯ ಪೆನ್ ಅನ್ನ ಬಿಡುಗಡೆ ಮಾಡಿದ ಅಥವಾ ಬಿಡುಗಡೆ ಮಾಡಿದಂಥ ದೇಶ ಯಾವುದು? ಚೀನಾ, ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್ ಆರ್ ಬ್ರೆಜಿಲ್? ಯಾವ ದೇಶ ಇದನ್ನ ಮಾಡಿದೆ? ಸೊ ದ ಆಪ್ಷನ್ ಈಸ್ ಬಿ, ಇಂಡಿಯಾ. ಇಂಡಿಯಾ ದೇಶವು 100% ಬಯೋಡಿಗ್ರೇಡಬಲ್ ಪೆನ್ ಅನ್ನ ಲಾಂಚ್ ಮಾಡಿದೆ. ಸೊ ಆಪ್ಷನ್ ಬಿ, the world first fully biodegradable pen named the Note Note pen was launched in India by Saurabh H. Mehta from Delhi. ದೆಹಲಿಯಲ್ಲಿ ಈ ಪೆನ್ ಅನ್ನ ಲಾಂಚ್ ಮಾಡಲಾಗಿದೆ, ಬಿಡುಗಡೆ ಮಾಡಿದರು ಅಂತ ಹೇಳಿ. ಅಂದರೆ ಮರುಬಳಕೆ ಆಗುವಂಥ ಈ ಒಂದು ಏನು ಕಾಗದ ಇರ್ಬೋದು, ಮತ್ತೆ ಸುಮಾರು ಬಾಲ್ ಪಾಯಿಂಟ್ ಪೆನ್ನುಗಳಿಂದ ಏನು ಪ್ಲಾಸ್ಟಿಕ್ ಎಲ್ಲ ಉತ್ಪತ್ತಿ ಆಗ್ತಿತ್ತಲ್ಲ, ಈಗೇನು ನಾವು ಪ್ರೆಸೆಂಟ್ ಯೂಸ್ ಮಾಡ್ತಾ ಇದ್ವಲ್ಲ ಪ್ಲಾಸ್ಟಿಕ್ ಪೆನ್ನುಗಳು, ಅವುಗಳೆಲ್ಲವುಗಳನ್ನು ಆ ಎಲ್ಲ ಪ್ಲಾಸ್ಟಿಕ್ ಪೊಲ್ಯೂಷನ್ ಹೆಚ್ಚಾಗ್ತಿರೋದ್ರಿಂದ ಅವುಗಳಿಗೆ ಪರಿಹಾರವಾಗಿ ಈ ಬಯೋಡಿಗ್ರೇಡಬಲ್ ಪೆನ್ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಭಾರತದಲ್ಲಿ ಈ ಪೆನ್ನನ್ನು ಫಸ್ಟ್ ಜೈವಿಕ ವಿಘಟನೆಯ ಪೆನ್ನನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿ ಹೇಳಬಹುದಾಗಿದೆ. ದಿಸ್ ಇಸ್ 4th ಕ್ವಶನ್. ಕೇಳೋ ಚಾನ್ಸಸ್ ಇದೆ, ಈ ಪ್ರಶ್ನೆಯನ್ನ ಬರೋ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ನೆಕ್ಸ್ಟ್ ಕ್ವಶನ್. ಎಸ್, ವಿಚ್ ಕಂಟ್ರಿ ಬಿಕೇಮ್ ದ ಫಸ್ಟ್ ಇನ್ ದ ವರ್ಲ್ಡ್ ಟು lose all its glacier? Which country, ಯಾವ ದೇಶ, become the first in the world, ಜಗತ್ತಿನಲ್ಲಿಯೇ ಮೊದಲನೆಯ ದೇಶ ಯಾವುದರಲ್ಲಿ lose all its glacier, ಎಲ್ಲ ಹಿಮನದಿಗಳನ್ನ ಕಳೆದುಕೊಂಡ ದೇಶ ಯಾವುದು? ಚಾನ್ಸಸ್ ಆಗ ಪ್ರಶ್ನೆ ಇದೆ. ಅಂದ್ರೆ ಜಗತ್ತಿನಲ್ಲಿಯೇ ಯಾವ ದೇಶವು ತನ್ನ ಎಲ್ಲಾ ಹಿಮನದಿಗಳನ್ನ ಕಳೆದುಕೊಂಡಿದೆ ಅಥವಾ ಹಿಮನದಿಗಳು ಎಲ್ಲವೂ ಕೂಡ ನಶಿಸಿ ಹೋಗಿದೆ ಅನ್ನೋದು ಪ್ರಶ್ನೆ ಆಗಿದೆ. ಬ್ರೆಜಿಲ್, ಕೊಲಂಬಿಯಾ, ವೆನೆಜುವೆಲಾ, ಅರ್ಜೆಂಟೈನಾ, ಈ 4 ರಾಷ್ಟ್ರಗಳಲ್ಲಿ ಯಾವ ದೇಶ ಅನ್ನೋದು ಪ್ರಶ್ನೆ. ಆಪ್ಷನ್ ಸೊಲ್ಯೂಷನ್ ಬಂದ್ಬಿಟ್ಟು ಆಪ್ಷನ್ ಸಿ. Yes, that is called Venezuela. ಸೊ ವೆನೆಜುಲಾ ದೇಶವು ತನ್ನ ಎಲ್ಲಾ ಹಿಮನದಿಗಳನ್ನು ಕಳೆದುಕೊಂಡಿದೆ. ಸೊ ವೆನೆಜುವೆಲಾ ಸಿಚುಯೇಟೆಡ್ ಆನ್ ದ ನಾರ್ಥನ್ ಕೋಸ್ಟ್ ಆಫ್ ಸೌತ್ ಅಮೆರಿಕಾ ಅಂದ್ರೆ ದಕ್ಷಿಣ ಅಮೆರಿಕಾದ ಉತ್ತರ ಭಾಗದಲ್ಲಿ ಕರಾವಳಿಯಲ್ಲಿ ನೆಲೆಗೊಂಡಿರುವಂತಹ ದೇಶ ವೆನೆಜುವೆಲಾ. ದೇಶ ಬಿಕಮ್ ದ ಫಸ್ಟ್ ಕಂಟ್ರಿ ಗ್ಲೋಬಲಿ ಟು ಲೂಸ್ ಆಲ್ ಇಟ್ಸ್ ಗ್ಲೇಸಿಯರ್. ಇದು ಜಗತ್ತಿನ ಮೊಟ್ಟ ಮೊದಲ ದೇಶ ತನ್ನ ಎಲ್ಲಾ ಹಿಮನದಿಗಳನ್ನ ಕಳೆದುಕೊಂಡಿದೆ. ಬೈ 2011 ಹೊತ್ತಿಗೆ 5 ವೆನೆಜುಲಾ ಗ್ಲೇಸಿಯರ್ ಹ್ಯಾಡ್ ಡಿಸಪಿಯರ್. 5 ಹಿಮನದಿಗಳನ್ನ ಕಳೆದುಕೊಂಡು ಅಥವಾ ಕಣ್ಮರೆಯಾಗಿದೆ ಇಲ್ಲಿ ವೆನೆಜುವೆಲಾ ರಾಷ್ಟ್ರದಲ್ಲಿ. ಹೀಗೆ ವೆನೆಜುವೆಲಾ ಏನೆಲ್ಲ ಕ್ರಮಗಳನ್ನು ಕೈಗೊಂಡ್ರೂ ಕೂಡ ಕ್ರಮೇಣ ಈ ಒಂದು ಜಾಗತಿಕ ತಾಪಮಾನ ಇರ್ಬೋದು ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಇರ್ಬೋದು, ಎಲ್ಲ ಕಾರಣಗಳಿಂದ ಹಿಮದಿಂದ ಆವೃತವಾಗಿರುವಂತಹ ನದಿಗಳು ಕ್ರಮೇಣ ಕಳೆದು ಹೋಗಿದೆ ಅಥವಾ ಅದರಲ್ಲಿ ಮುಖ್ಯವಾಗಿ 5 ನದಿಗಳು ಇಲ್ಲಿ ನಶಿಸಿ ಹೋಗಿವೆ ಅಥವಾ ಡಿಸಪಿಯರ್ಡ್, ಕಣ್ಮರೆಯಾಗಿದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಹೀಗೆ ವೆನೆಜುವೆಲಾ ರಾಷ್ಟ್ರವು ಪ್ರಪಂಚದ
ಪ್ರಪಂಚದಲ್ಲಿಯೇ ಮೊದಲನೇ ರಾಷ್ಟ್ರ ತನ್ನ 5 ಹಿಮ ನದಿಗಳನ್ನು ಕಳೆದುಕೊಂಡಂತಹ ರಾಷ್ಟ್ರವಾಗಿದೆ. ಅದು ಬಂದ್ಬಿಟ್ಟು ದಕ್ಷಿಣ ಅಮೆರಿಕಾದ ಉತ್ತರ ಭಾಗದಲ್ಲಿ ಇದನ್ನು ನಾವು ನೋಡಬಹುದಾಗಿದೆ. ಇಷ್ಟು ಪ್ರಶ್ನೆಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇದ್ರ ಮೇಲೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನೇ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಅನುಕೂಲ ಆಗೋದು. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಮಾಡಿ. ಸಪೋರ್ಟಿನ ಜೊತೆಗೆ ನಮಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕರೆಕ್ಷನ್ ಮಾಡೋದಿದ್ರೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಪಾರ್ಟ್ 2 ಸೆಷನ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಸೋ ಮಚ್.